ಯಾಕೆ ಒಕ್ಕಲಿಗರ ಬಗ್ಗೆ ದ್ವೇಷ? ಯಾಕೆ ಹಿಂದುಳಿದವ್ರ ಬಗ್ಗೆ ದ್ವೇಷ? ನೀವು ಒಂದೇ ವರ್ಗವನ್ನು ಖುಷಿ ಪಡಿಸ್ತೀರಾ? ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರ ಏನಿಲ್ಲ. ದೇಶದ ಹಿಂದಿನ ಪ್ರಧಾನಮಂತ್ರಿ ಹೇಳ್ತಾರೆ ಭಗವಂತ ಸಿಂಗ್ರು, ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳೆಂದ್ರೇನು? ಅವ್ರಿಗೆ ಈ ದೇಶದಲ್ಲಿ ಹಕ್ಕೆ ಇಲ್ವಾ? ಮೂಲ ಭಾರತೀಯರು ನಾವು ಅಲ್ಲ. ಸಭಾಧ್ಯಕ್ಷರೇ ಒಂದು ನಿಮಿಷ. ಈ ದೇಶದಲ್ಲಿ ಯಾರು ಸಿಎಂ ಹಿಂದೂಗಳು ಇರೋದ್ಯಾ? ಅಲ್ಲ, ಸಿಎಂ ಹಿಂದೂಗಳು ಇರೋದನ್ರಿ. ಡೈವರ್ಷನ್ ಕೊಡಬೇಡಿ. ಒಂದು ಕೋಮು ಬಗ್ಗೆ ಮಾತಾಡಿ. ಹಿಂದೂಗಳ ಬಗ್ಗೆ ಹೇಳಿ. ಬಾಂಗ್ಲಾದೇಶ ಬಗ್ಗೆ ಮಾತಾಡ್ರಿ. ಹೇಳಿದ್ದೆಲ್ಲ ಹೇಳಿ. 10% ಪೊಲೀಸರು ಹೊಡೆಯೋದು. ಸಭಾಧ್ಯಕ್ಷ ಅವ್ರು ಬಗ್ಗೆ ಮಾತಾಡ್ರಿ. ವಿಜಯಾನಂದ್ ಮಾತಾಡೋ ನೀವೇನ್ ಮಾಡಿದ್ರೆ? ವಿಜಯಾನಂದ್ ಕೂತ್ಕೊಳ್ಳಿ.
ಮಾತಾಡ್ಬೇಕು ನಾನು ಅಂತ. ಏನೆಲ್ಲ ಮಾತು ನಾನು ಪರಿಶೀಲನೆ ಬಾಂಗ್ಲಾದೇಶದಲ್ಲಿ ಇದ್ದವರು ಹೊಡಿತಾರೆ, ಎತ್ತಾಳು ಬಂದಿದ್ದು ಅದನ್ನೆಲ್ಲ ಕ್ಲಿಯರ್ ಮಾಡಿ ನಾನು ಹಿಂದೆ ತೆಗಿತೇನೆ. ಈಗ ಅವ್ರು ಯಾರು ಯಾರಿದು ಅವಕಾಶ ಮಾಡ್ಕೊಡಿ, ಚರ್ಚೆ ಮಾಡ್ಲಿ. ಲಾಠಿ ಚಾಟ್ ಬಗ್ಗೆ ಮಾತಾಡ್ರಿ. ಎಲ್ಲಿಂದ ಅವ್ರು ನಾವ್ ವಿರುದ್ಧ ಇಲ್ಲ, ನಾವು ವಿರುದ್ಧ ಇಲ್ಲ ಮಾತಾಡಿಕೊಂಡು ಮಾತಾಡಿ. ಬೇಗ ಮುಗಿಸ್ತೀನಿ ಅಧ್ಯಕ್ಷರೇ, ಮಾತಾಡ್ಲಿ ಅವರು. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳನ್ನ ಹಿಂದೂ ವಿರೋಧಿ ಅಂತ ಹುಚ್ಚಾಳು. ಬಾಂಗ್ಲಾದೇಶದ ಹಿಂದೂಗಳಿಗೆ ಹೊಡಿತಾರೆ, ಅವಶ್ಯಕತೆ ನೋಡಿ ಅಮೆರಿಕ ನೋಡಿ ಕಲೀರಿ. ಸನ್ಮಾನ್ಯ ಅಧ್ಯಕ್ಷ ನಮ್ಮ ಮುಖ್ಯಮಂತ್ರಿಗಳನ್ನ ಹಿಂದೂ ವಿರೋಧಿ ಅಂತ ಕರೆಯುವಂತ ಎತ್ತಾಳೊಬ್ಬ ಪ್ರೂಫ್ ನಿಮ್ಮಲ್ಲಿ ಇದ್ರೆ ನಾ ಗೃಹ ಮಂತ್ರಿ ಕೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ, ಪಾರದರ್ಶಕವಾಗಿ ನೀವು ಎನ್ಕ್ವೈರಿ ಮಾಡಿ. ಆಯ್ತು, ಯಾರು ರವಿ ಕೂತ್ಕೊಳ್ಳಿ. ತಪ್ಪಿದಸ್ತದಾರ ಅವ್ರ ಎಷ್ಟೇ ಉನ್ನತಾಧಿಕಾರಿ ಇರಲಿ, ಇಲ್ಲಾಂದ್ರೆ ಈ ಸಂಪ್ರದಾಯ ಕೆಟ್ಟ ಸಂಪ್ರದಾಯ. ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿಯಾಗಿ ಬೇಕಾಬಿಟ್ಟಿಯಾಗಿ ಲಾಠಿ ಬೀಸೋದು ಆ ಗೌರವಕ್ಕೆ ತಕ್ಕಂತೆ ADGP ನೋಡ್ಕೊಂಡಿಲ್ಲ. ಈಗ ಈ ಸರ್ಕಾರ ಇದೆ, ರಕ್ಷಣೆ ಮಾಡ್ಬೋದು. ನಾವೇನು ಮುಂದಿನ ಸಲ ಬರೋದಿಲ್ಲತ್ತೇನಿಲ್ಲ, ನಾವು 100ಕ್ಕೆ 100 ಆ ಅಧಿಕಾರಿ ಎಲ್ಲೇ ಇರಲಿ ನೋಡುವ ಮತ್ತೆ ರಾಷ್ಟ್ರೀಯ ಮಾನವ ಬಿಜೆಪಿ ನೀವು ಬಂದ ನಂತರ ಈಗ ಮಾತಾಡಿ. ಇವರು ಮುಂದಿನ ಪ್ರಮೋಷನ್ ತಡಿ ಸರ್ಕಾರ ನಮ್ದಿದೆ ದಿಲ್ಲಿಯಲ್ಲಿ. ಆಯ್ತು, ಮತ್ತೆ ನೋಡುವ. ದಿಲ್ಲಿಯಲ್ಲಿ ನಮ್ಮ ಸರ್ಕಾರ ಇದೆ, ಆ ADGP ವಾರ್ನಿಂಗ್ ಮಾಡಬೇಕು. ಅಮಿತ್ ಶಾ ಪತ್ರ ಬರ್ತೀನಿ, ಮಾನವ ರಹಿತ. ನಿಮ್ಮ ಅಮಿತ್ ಶಾ ಕರ್ನಾಟಕಕ್ಕೆ ಡಿಕ್ಟೇಟರ್ ಇವರು ಲಾಠಿ ಚಾರ್ಜ್ ಮಾಡಿದಾಗ ಹಾವೇರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು, ಗೋಲಿಬಾರ್ ಮಾಡಿದ ರೈತರ ಮೇಲೆ ಗೋಲಿಬಾರ್ ಮಾಡಿದ್ರೆ ಮಾಡಿದ್ರೆ ಇದೆ ಸರ್ಕಾರ ಕಳಸ ಬಂಡೂರಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ನಮ್ಮ ಅನ್ಯಾಯ ಮಾತಾಡ್ತೀರ ಸರ್ಕಾರದ ಬಗ್ಗೆ ಮಾತಾಡ್ಬೋದ? ಏನ್ ಸಂವಿಧಾನ ಇಲ್ಲ, ಕಾನೂನಿಲ್ಲ?
ಮತ್ತೆ ಮುಗಿಸಿ ಇವ್ರು ಹೇಳಿದ್ದಕ್ಕೆಲ್ಲ ನಾವು ಕೂತ್ಕೊಂಡು ಕೇಳ್ಕೊಬೇಕಾ ಇದಕ್ಕೆ? ಅಧ್ಯಕ್ಷರೇ ಸರ್ಕಾರ ಏನಕ್ಕೆ ಇರ್ಬೇಕು ಮತ್ತೆ? ಎತ್ತಾಳೊಬ್ಬ ಉಚ್ಚಾಳ್ This is getting too much, ಅಧ್ಯಕ್ಷರೇ. ನನ್ ವೈದ್ಯ ಆಡ್ ಮಾಡ್ತಾರೆ ಆಫೀಸರ್ಸ್ಗೆ ಥ್ರೆಟನ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇವತ್ತು ನೋಡ್ರಿ ಮೋದಿ ಅಮಿತ್ ಶಾ ಗವರ್ನರ್ ಕಚೇರಿ ಇದೆ. ಆಫೀಸರ್ಸ್ಗೆ ಥ್ರೆಟನ್ ಮಾಡ್ತಾ ಇದ್ದಾರೆ ಇವರು. ಹೌ ಇಸ್ ಥ್ರೆಟನಿಂಗ್ ಆಫೀಸರ್ಸ್ ಹಿಯರ್? ಪ್ರತಿ ಸಲನೂ ಎಡ್ಜಸ್ಟ್ಮೆಂಟ್ ತಗೊಂಡು ನಮ್ಮ ಸಮುದಾಯಗಳಿಗೆ ಸಿಗಬೇಕಾದಂತ ಮೀಸಲಾತಿಯನ್ನ ಈ ಸರ್ಕಾರ ಬಂದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾಗಿ ಅಟೆಂಡ್ ಆಗದೆ ಬರೇ ಅಡ್ಜಸ್ಟ್ಮೆಂಟ್ ತಗೋತಾ ಇದ್ದು ಇವತ್ತೇನಾದ್ರೂ ಅನ್ಯಾಯ ಆಗಿದ್ರೆ ನಮ್ಮೆಲ್ಲ ಸಮುದಾಯಗಳಿಗೆ ಎಲ್ಲ ಸಮುದಾಯಗಳಿಗೆ ಈ ಸರ್ಕಾರದೇ ಹೊಣೆ. ಯಾರು ತಪ್ಪಿತಸ್ಥರದಾರ ಅವ್ರ ಮ್ಯಾಗ ಆಕ್ಷನ್ ತಗೋಬೇಕು ಗೃಹ ಮಂತ್ರಿಗಳು. ನೀವು ತಗೋದೇ ಇದ್ರೆ ಕೇಂದ್ರ ಸರ್ಕಾರ ಮಾಡ್ಕೊಂಡು ಬರಲ್ಲ ಮತ್ತೆ ಹೋಗ್ತೀವಿ. ಬಸವರಾಜ ಬೊಮ್ಮಾಯಿ ಅಮಿತ್ ಶಾ ಅವರು ಏನು ಮಾಡಕ್ ಸಾಧ್ಯ ಇಲ್ಲ. ರಮೇಶ್ ಅಣ್ಣ ಎತ್ತಾಳ್ ಬುದ್ಧಿ ಹೇಳ್ರಿ. ಅವ್ರಿಗೆ ಶಿಕ್ಷೆ ಕರ್ನಾಟಕದಲ್ಲಿ ಅಮಿತ್ ಶಾ ಅವರು ಇಲ್ಲೇನು ಮಾಡಿ ಅನಾವಶ್ಯಕವಾಗಿ ರಮೇಶ್ ಅಣ್ಣ ಎತ್ತಾಳ್ ಬುದ್ಧಿ ಹೇಳ್ರಿ. ಯಾವುದೇ ಪ್ರಚೋದನೆ ಮಾತಾಡಿ ಕೂತ್ಕೊಂಡು ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಏನೋ ಹಾನಿ ಆಗಿರುತ್ತೆ ನಡ್ಕೊಂಡು ನಾವು ರಸ್ತೆ ಮೇಲೆ ಕೂತಿದ್ವಿ ಅಧ್ಯಕ್ಷರೇ. ನಾವು ಸುವರ್ಣಸೌಧ ಕಡೆ ಹೋಗಿಲ್ಲ. ಓಕೆ ನಾವು ಅಲ್ಲಿ ರಸ್ತೆ ಮಧ್ಯದಲ್ಲಿ ಕೂತಿದ್ದೀವಿ. ನಾವು ನಮ್ಮ ಕಣ್ಣು ವಕೀಲರು ಹೋಗ್ಯಾರ, ಅವ್ರಿಗೂ ಒಳಗೆ ಪ್ರವೇಶ ಮಾಡಿ ಕಲ್ ತುರ್ಯಾರ. ಲಾಠಿ ಚಾರ್ಜ್ ಮಾಡಿದ್ದೆ ಕಾನೂನಿನ ವಿರುದ್ಧ, ಮಾನವೀಯ ಮೌಲ್ಯಗಳ ವಿರುದ್ಧ, ಸರಿ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಸರಿ. ಅದಕ್ಕೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಮಾನ್ಯ ಗೃಹ ಮಂತ್ರಿಗಳಿಗೆ, ಈ ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ತಗೋದಿದ್ರೆ ನಿಮ್ಗೆ ಬಹಳ ಸ್ಪಷ್ಟ ಸಂದೇಶ ಇದೆ. ಈ ರಾಜ್ಯದಲ್ಲಿ ಲಿಂಗಾಯತರು ಹಿಂದೂಗಳು ಬದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಏನೂ ಆಗಿಲ್ಲ. ಲಕ್ಷ್ಮಣ್ ಸವದಿ ಸಿದ್ದರಾಮಯ್ಯವರು ಸಮೃದ್ಧಿಯಾಗಿ ಎಲ್ಲಾ ಜಾತಿಯವರು ನೋಡ್ಕೊಂಡಿದ್ದಾರೆ. ನೋಡಿ ಯಾರಿಗೇನು ಅನ್ಯಾಯ ಆಗಿಲ್ಲ. ಈಗ ಏನೆಲ್ಲ ಚರ್ಚೆ ಆಗ್ತದೆ ನಾಳೆ ಮಾನ್ಯ ಮುಖ್ಯಮಂತ್ರಿಗೆ ಸ್ಪಷ್ಟವಾದ ಉತ್ತರ ಕೊಡ್ತಾರೆ. ಆದ್ರೆ ಲಕ್ಷ್ಮಣ್ ಸವದಿ ಮಾತಾಡಿ ಮತ್ತೆ ಸಿ ಪಾಟೀಲ್ ಹಾಗೂ ಸುನಿಲ್ ಕುಮಾರ್ ಅಲ್ಲಿಗೆ ಮತ್ತೆ ನಾವು ಪ್ರಶ್ನೋತ್ತರ ಹೋಗ್ಬೇಕು. ಬಿಜೆಪಿ ಸಮಯ 6 ಗಂಟೆ ಆಗಿದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ,